ಆತ್ಮದಾಪ್ತನ ಸಪ್ತ ನುಡಿಗಳು. ತಂದೆಯೇ ಕ್ಷಮಿಸು. ಜೇಶಾಮ್ ಜಬುದೊರೆ. ವಾಕ್ಯ 1. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೆ ಎಂಬುದನ್ನು ಅರಿಯರು ಅಂದನು. ಲೂಕ 23:34. ನಾವು ನಮ್ಮ ನಂಬಿಕೆಯಾಗಿರುವ ಕಲ್ವಾರಿಯ ಶಿಲುಬೆಯನ್ನೇ ದರ್ಶಿಸೋಣ. ನಮ್ಮ ಮಹತ್ವ ಹೆಚ್ಚಳವೆಲ್ಲವೂ ಶಿಲುಬೆಯಲ್ಲಿ ತೂಗುತ್ತಿರುವ ಕ್ರಿಸ್ತ ಯೇಸುವಿನಲ್ಲಿಯೇ ಇದೆ. ರಕ್ತ ಪ್ರವಾಹದಲ್ಲಿ ಶರೀರವು ಗಾಯಪಟ್ಟು ಜಜ್ಜಲ್ಪಟ್ಟ ಸ್ಥಿತಿಯಲ್ಲಿ ಆತನು ನಮಗಾಗಿ ಮೊರೆ ಇಡುತ್ತಿದ್ದಾನೆ. ಆತನಿಗೆ ಯಾವ ಅಂದ ಚಂದಗಳು ಇಲ್ಲ. ನಾವು ಆತನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಸಂಕಟ ಪಡುವವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ಕೆಲವರು ತಮಾಷೆ ಮಾಡುವವರಾಗಿ ಆತನನ್ನು ನೋಡುತ್ತಾರೆ. ಕೆಲವರು ಉದಾಸೀನತೆಯಿಂದ ಉಗಿಯುತ್ತಾ ಹಲ್ಲು ಕಡಿಯುತ್ತಾರೆ. ಕೆಲವರು ಮೊಯ್ತಿರಿಸುವ ಕೋಪ ರೌದ್ರವುಳ್ಳವರಾಗಿ ನಿಂತಿದ್ದಾರೆ. ಕೆಲವರಾದರೂ ಕಣ್ಣೀರಿನಿಂದ ಗೋಳಾಡುತ್ತಾ ನಿಂತಿದ್ದಾರೆ. ನಾವಾದರೂ ನಮ್ಮ ಆತ್ಮದಾಪ್ತನು ಆ ವೇದನೆಗಳ ಮಧ್ಯದಲ್ಲಿ ನಮಗಾಗಿ ಏನು ಹೇಳುವೆನೆಂದು ಕುತೂಹಲದಿಂದ ಎದುರು ನೋಡುವವರಾಗಿದ್ದೇವೆ. ಆತನ ಪ್ರತಿಯೊಂದು ವಾಕ್ಯದಲ್ಲೂ ಮಹಿಮೆ ಉಂಟು, ಜೀವ ಉಂಟು. ಲೋಕಪ್ರಕಾರವಾಗಿ ಒಬ್ಬರ ಮರಣ ವೇಳೆಯಲ್ಲಿ ಅವರ ಮಕ್ಕಳೆಲ್ಲರೂ ಅವರನ್ನು ಸುತ್ತುವರೆದು ನಿಂತು ತಮ್ಮ ತಂದೆ ಅಂತ್ಯವಾಗಿ ನಮ್ಮ ಬಳಿ ಏನು ಹೇಳಲಿದ್ದಾರೋ ಆಶೀರ್ವಾದದ ಮಾತುಗಳು ಬರಲಾರದ ಎಂದು ಎದುರು ನೋಡುತ್ತಾರೆ. ತನ್ನ ಅಂತ್ಯ ಸಮೀಪಿಸಿತೆಂದು ಅರಿತಂಥ ಯಾಕೋಬನು ತನ್ನ ಮಕ್ಕಳೆಲ್ಲರನ್ನು ಸೇರಿಸಿ ಕೊನೆ ದಿನಗಳಲ್ಲಿ ಅವರಿಗೆ ಸಂಭವಿಸುವ ಕಾರ್ಯಗಳನ್ನೆಲ್ಲ ತಿಳಿಯಪಡಿಸಿದನು. ಮೋಸೆ ತಾನು ಗತಿಸುವ ಮೊದಲು ಇಸ್ರಾಯೇಲರನ್ನು ಆಶೀರ್ವದಿಸಿದ ನಂತರ ನೋಬೋ ಗುಡ್ಡದ ಶಿಖರವನ್ನೇರಿದನು. ದಾವೀದನ ಕಡೆ ಮಾತುಗಳನ್ನು 1:2 ನೋಡುತ್ತೇವೆ. ಆದರೆ ನಮ್ಮ ಪ್ರಿಯ ರಕ್ಷಕನಾದ ಯೇಸುಕ್ರಿಸ್ತನ ವಾರ್ತೆಗಳು ಸಂಕಟದಿಂದ ಹೊರಬಂದ ವಾರ್ತೆಗಳು. ಶ್ರಮೆಯಿಂದ ಆತ್ಮವ್ಯಾಕುಲದಿಂದ ಹಿಂಡಲ್ಪಟ್ಟು ನುಡಿದ ವಾರ್ತೆಗಳು. ಆತನ ಘೋರ ಹಿಂಸೆಯನ್ನು ಸಂಕಟವನ್ನು ಅರಿತುಕೊಂಡವರಾಗಿ ಕಣ್ಣೀರಿನಿಂದ ಆತನ ವಾರ್ತೆಗಳನ್ನು ಧ್ಯಾನಿಸುವುದು ಪ್ರತಿಯೊಬ್ಬರ ಆತ್ಮಕ್ಕೆ ಬಹಳ ಪ್ರಯೋಜನವಾಗಿರುವುದು. ಆತನ ಕೈಗಳಲ್ಲಿ ಜಡಿಯಲ್ಪಟ್ಟ ಮೊಳೆಗಳ ಆಧಾರದಿಂದ ಆತನ ಶರೀರವಿಡೀ ತೂಗಾಡುತ್ತಿತ್ತು. ಚಾಚಲ್ಪಟ್ಟ ಕೈಗಳ ನರಗಳ ಬಲದಿಂದ ಶರೀರ ತೂಗುವುದರಿಂದ ಆ ಸ್ಥಿತಿಯಲ್ಲಿ ಉಸಿರಾಡುವುದು ಮಹಾ ಕಠಿಣ. ಉಸಿರು ಬಿಡಬಹುದೇ ಹೊರತು ಉಸಿರನ್ನು ಒಳಗೆ ಎಳೆದುಕೊಳ್ಳುವುದು ಬಹಳ ಸಂಕಟ. ಉಸಿರೆಳೆಯುವಾಗ ಇಡೀ ಶರೀರವನ್ನು ಮೇಲೆ ಎಳೆಯಬೇಕಾದ ಸ್ಥಿತಿ. ಅಯ್ಯೋ, ಅದು ಇನ್ನೂ ಅಧಿಕವಾದ ಸಂಕಟ ಮಾತ್ರವೇ ಅಲ್ಲ. ಧ್ವನಿಯನ್ನು ಎತ್ತರಿಸಿ ಮಾತನಾಡುವುದೆಂದರೆ ಸಹಿಸಲಾರದಂಥ, ವಿವರಿಸಲಾರದಂಥ ಅಸಾಧ್ಯವಾದ ನೋವು. ಕ್ರಿಸ್ತನು ಶಿಲುಬೆಯಲ್ಲಿ ತೂಗಿದ ಆ 6 ಗಂಟೆಗಳ ಕಾಲದಲ್ಲಿ ಆತನು ನಮ್ಮ ಮೇಲೆ ಪ್ರೀತಿ ಇಟ್ಟು ನುಡಿದ ಅಮೂಲ್ಯವಾದ 7 ವಾಕ್ಯಗಳು ಎಷ್ಟು ಗಾಢವಾದ ಸತ್ಯಗಳನ್ನೊಳಗೊಂಡು ಹೊರಬಂದ ನುಡಿಗಳೆಂಬುದನ್ನು ಯೋಚಿಸುವಂತೆ ಪ್ರೇರೇಪಿಸುವಂತಾಗಿದೆ. ಆ ವಾರ್ತೆಗಳು ನೋವಿನಿಂದ ಬಸವಳಿದು ಹೊರಬಂದಂಥ ಏಡಿತನ ವಾರ್ತೆಗಳಲ್ಲ, ಜಯಗಳಿಸಿದ ಜಯವೀರನ ವೀರನಾದವಾಗಿ ನಮ್ಮ ಕಿವಿಗಳಲ್ಲಿ ಝೇಂಕರಿಸುವಂಥ ವಾರ್ತೆಗಳು. ಆಹಾ, ಆತನ ವಾರ್ತೆಗಳು ಕಲ್ಲಾದ ಹೃದಯಗಳನ್ನು ಒಡೆಯುವಂಥದ್ದು. ಪ್ರಪಂಚದ ಭಾಗ್ಯಗಳನ್ನು ಕಸವೆಂದು ತಳ್ಳುವ ಬಲ ಕೊಡುವಂಥದ್ದು. ಕ್ರಿಸ್ತನಿಗಾಗಿ ಶಿಲುಬೆಯನ್ನು ಹೊರಲು ಉಜ್ಜೀವಿಸ ಮಾಡುವಂಥದ್ದು. ತಂದೆಯೇ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ಬಹಳ ಕಷ್ಟದಿಂದ ಉಸಿರೆಳೆದುಕೊಂಡು ತನ್ನ ಧ್ವನಿಯನ್ನು ಎತ್ತರಿಸಿ ಪ್ರೀತಿಯಿಂದ ತಂದೆಯೇ ಎಂದು ಕರೆದು ನಿಧಾನಿಸಿ ಬಹು ಸಂಕಟದಿಂದ ತನ್ನ ದೇವನ್ನೆತ್ತರಿಸಿ ಅವರನ್ನು ಕ್ಷಮಿಸು ಎಂಬ ವಾರ್ತೆಯನ್ನು ಉಚ್ಚರಿಸುತ್ತಾನೆ. ಕೆಲವೇ ಕ್ಷಣಗಳ ತರುವಾಯ ನೋವಿನಿಂದ ತಾವು ಏನು ಮಾಡುತ್ತೇವೆಂದು ತನ್ನನ್ನು ಹಿಂಸಿಸಿದವರ ಬಗ್ಗೆ
ಪರಿತಾಪ ಕರುಣೆಯನ್ನು ಪ್ರಕಟಿಸುತ್ತಾ ಅರಿಯರು ಅಂದನು. ತನ್ನ ಪ್ರಾಣವನ್ನು ಸ್ವಲ್ಪ ಸ್ವಲ್ಪವಾಗಿ ಒಯ್ದು ಬಿಡುತ್ತಿರುವ ನಮ್ಮ ರಕ್ಷಕನ ಹೃದಯದಿಂದ ಹೊರಬರುವ ಜೀವದ ಬುಗ್ಗೆಯ ನುಡಿಗಳು ಆತನ ಹೃದಯದ ಭಾರವನ್ನು ನಮಗೆ ಪ್ರಕಟಿಸುತ್ತವೆ. ಆಹಾ, ನಮ್ಮ ದೇವರು ಕ್ಷಮಾಪೂರ್ಣನು, ಆತನು ಪ್ರೀತಿ ಸ್ವರೂಪಿ, ನಮ್ಮನ್ನು ತನ್ನೊಂದಿಗೆ ಎಳೆದುಕೊಳ್ಳುವಾತನು. ತಂದೆಯೇ, ಅವರನ್ನು ಕ್ಷಮಿಸು ಎಂದು ಮೊರೆಯಿಡುತ್ತಾನಲ್ಲ. ಆತನ ಮನಸ್ಸಿನಲ್ಲಿ ಕೈ ಇಲ್ಲ, ಸ್ವಾರ್ಥವಿಲ್ಲ. ತನ್ನನ್ನು ಚಿತ್ರಹಿಂಸೆಗೊಳಪಡಿಸಿದವ ಮೇಲೆ ಕೋಪವಿಲ್ಲ. ತನ್ನನ್ನು ಅಪಹಾಸ್ಯ ಮಾಡಿ ಮುಖದ ಮೇಲೆ ಹೊಡೆದವರ ಮೇಲೆ ಕೋಪವಿಲ್ಲ. ಅದು ಪ್ರೀತಿಯ ಪ್ರಭಾವದ ವಾರ್ತೆ. ಪ್ರೀತಿಯ ಬುಗ್ಗೆ ದೇವಮಗುವೆ, ನಿನ್ನ ಮನಸ್ಸಿನ ಕೈಗಳು, ನಿನ್ನ ಆತ್ಮದಲ್ಲಿ ಏರ್ಪಟ್ಟಂಥ ಆಳವಾದ ಗಾಯಗಳು ನೀಗಿಸಲ್ಪಟ್ಟು ಮರೆಯಾಗಲಿ. ಕಲ್ವಾರಿಯ ಪ್ರೀತಿಯ ಕ್ಷಮೆಯ ಪ್ರವಾಹ ನಿನ್ನನ್ನು ತುಂಬಿಸಲಿ. ಒಂದು ತಂದೆಯೇ ಎಷ್ಟು ದೃಢವಾದ ಪ್ರೀತಿಯಿಂದ ತಂದೆಯೇ ಎಂದು ಕರೆಯುತ್ತಾನೆ. ಕಷ್ಟ ಸಂಕಟಗಳು ಕದಲಿಸಲಾರದಂಥ ಒಂದು ಬಾಂಧವ್ಯ, ಶೋಧನೆಗಳಿಗೆ ಅಲುಗದ ಬಂಧನ. ಶರೀರವು ಚಡಿಗಳಿಂದ ಥಳಿಸಲ್ಪಟ್ಟದ್ದಾಗಿದ್ದರೂ ಮುಳ್ಳಿನ ಕಿರೀಟ ತಲೆಯನ್ನು ಮುಖವನ್ನು ಚುಚ್ಚಿ ಅರಿದು ಗಾಯಪಡಿಸಿದರು. ಈ ಎಲ್ಲ ವಿಧವಾದ ಹಿಂಸೆಗಳು ಆತನಿಗೂ ತಂದೆಗೂ ಇದ್ದಂಥ ಪ್ರೀತಿಯ ಬಾಂಧವ್ಯವನ್ನು ಅಗಲಿಸಲಾಗಲಿಲ್ಲ. ಅದು ಒಂದು ಗಾಢವಾದ ಬಂಧನ, ನಿತ್ಯವಾದ ಬಾಂಧವ್ಯ. ದೇವರೇ, ನಿನ್ನ ಕಲ್ವಾರಿಯ ಸಮೀಪ ನಿಂತು ನಾವು ಸಹ ದೃಢ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ನಿಶ್ಚಯ ಉಂಟು. ರೋಮಾಪುರ 8:36-39. ತಂದೆಯೇ ತನ್ನ ಚಿಕ್ಕ ವಯಸ್ಸಿನಲ್ಲೇ ಗಾಢವಾದ ಬಾಂಧವ್ಯವನ್ನು ತನ್ನ ಹೃದಯದಲ್ಲಿ ಸ್ಥಿರಪಡಿಸಿದನು. ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ತನ್ನನ್ನು ಹುಡುಕಿ ಯೆರೂಸಲೇಮಿಗೆ ಬಂದಂಥ ಯೋಸೇಫನನ್ನು ಮರಿಯಳನ್ನು ಕೇಳಿದನಲ್ಲವೇ? ಲೂಕ 2:49. ತಂದೆಯ ಚಿತ್ತವನ್ನು ನೆರವೇರಿಸುವುದನ್ನೇ ತನ್ನ ಭೋಜನವೆಂದಿದ್ದನು. ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಯೋಹಾನ 11:41-42. ತನ್ನ ಸ್ನೇಹಿತನಾದ ಲಾಜರನು ಸತ್ತು ಹೋದಾಗ ಅವನನ್ನು ಎಬ್ಬಿಸಲು ಕಣ್ಣೀರಿನಿಂದ ಪ್ರಾರ್ಥಿಸಿದ ಪ್ರಾರ್ಥನೆ ಎಲ್ಲರ ಹೃದಯವನ್ನು ಕರಗಿಸುವಂಥದ್ದು. ಅವನನ್ನು ಮರಣದಿಂದ ಎಬ್ಬಿಸಲು ಪ್ರಾರ್ಥಿಸಿದ ಕ್ರಿಸ್ತನು ತನ್ನ ಮರಣದ ವೇಳೆಯಲ್ಲಿ ತನ್ನ ಪ್ರಾಣಕ್ಕಾಗಿ ಪ್ರಾರ್ಥಿಸದೆ ಅಕ್ರಮ ಪಾಪಗಳಲ್ಲಿ ಸಾಯುತ್ತಿರುವ ಮಾನವ ಕುಲದ ಕ್ಷಮೆಗಾಗಿ ತಂದೆಯೇ ಎಂದು ಮೊರೆಯಿಡುವ ಆಕ್ರಂದನ ನಮ್ಮ ಕಣ್ಣುಗಳನ್ನು ಹನಿಗೂಡುವಂತೆ ಮಾಡುತ್ತದೆ. ತಂದೆಯೇ, ಅವರನ್ನು ಕ್ಷಮಿಸು. ಕ್ರಿಸ್ತೇಸುವಿನ ಈ ಕೂಗು ಆತನು ಯಾಜಕನೆಂಬುದನ್ನು ಪಕ್ಕನೆ ನಮ್ಮ ನೆನಪಿಗೆ ತರುತ್ತದೆ. ಹೌದು, ನಮಗಾಗಿ ವಿಜ್ಞಾಪಿಸುವ, ನಮಗಾಗಿ ವಾದಿಸುವ ಪ್ರಧಾನ ಯಾಜಕನು. ಧರ್ಮಶಾಸ್ತ್ರದ ಕಾಲದಲ್ಲಿದ್ದಂಥ ಯಾಜಕನಾದ ಆರೋನನು ಜನರೆಲ್ಲರ ಪಾಪಕ್ಕಾಗಿ ಕುರಿಮರಿಗಳನ್ನು ಸಮರ್ಪಿಸಿ ಆ ರಕ್ತದೊಂದಿಗೆ ಪವಿತ್ರಾಲಯವನ್ನು ಪ್ರವೇಶಿಸಿ ದೇವರ ಸಮ್ಮುಖದಲ್ಲಿ ಕ್ಷಮೆಗಾಗಿ ಮೊರೆಯಿಡುತ್ತಿದ್ದನು. ಆದರೆ ಕ್ರಿಸ್ತನಾದರೂ ತನ್ನನ್ನೇ ಕೊಯ್ಯಲ್ಪಟ್ಟ ಕುರಿಯನ್ನಾಗಿ ಸಮರ್ಪಿಸಿ ತನ್ನ ರಕ್ತವನ್ನು ಸುರಿಸುತ್ತಾ ತಂದೆಯೇ, ಅವರನ್ನು ಕ್ಷಮಿಸು ಎಂದು ವಾದಿಸುವುದು ಪ್ರೀತಿಯ ತಂದೆ ದೇವರ ಹೃದಯವನ್ನು ಹೇಗೆ ಒಡೆದಿರಬಹುದಲ್ಲವೇ?
ಕ್ಷಮಿಸಲಾರದ ಎಂಥ ಪಾಪವೇ ಆಗಿರಲಿ, ಕೊಲೆಗಾರನನ್ನು, ವ್ಯಭಿಚಾರಿಯನ್ನು ಸಹ ತಂದೆ ದೇವರು ತನ್ನ ಕುಮಾರನ ಬಲಿಯೊಂದಿಗೆ ಮೊರೆಯಿಟ್ಟು ಕೂಗುತ್ತಾ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವ ಆತನು ಕೊಯ್ಯಲ್ಪಟ್ಟ ಕುರಿಮರಿಯಾಗಿದ್ದಾನೆ. ಪ್ರಕಟಣೆ 5:6. ಮಾತ್ರವೇ ಅಲ್ಲ, ಸರ್ವ ವಿಷಯಗಳಲ್ಲೂ ನಮ್ಮ ಹಾಗೆ ಶೋಧನೆಗೆ ಗುರಿಯಾದರೂ ಪಾಪವಿಲ್ಲದ ಮಹಾಯಾಜಕನಾಗಿ ನಿಂತಿರುವ ಇಬ್ರಿಯರಲ್ಲಿ 4:15-16. ಯೇಸು ಕ್ರಿಸ್ತನಲ್ಲಿ ನಮಗೆ ಕ್ಷಮೆ ಉಂಟಾಗುವುದರಿಂದ ದೇವಮಗುವೆ, ಆ ಮಹಾಯಾಜಕನಿಗೆ ನೇರವಾಗಿ ನಿನ್ನ ಕೈಗಳನ್ನೆತ್ತು, ಆತನ ರಕ್ತ ನಿನ್ನ ಪಾಪವನ್ನು ತೊಳೆಯಲಿ. ಅವರನ್ನು ಕ್ಷಮಿಸು. ಯೇಸುಕ್ರಿಸ್ತನ ಮೃದು ಹಸ್ತಗಳಲ್ಲಿ ಕಠಿಣವಾದ ದೊಡ್ಡ ಮೊಳೆಗಳನ್ನು ನಿರ್ದಯವಾಗಿ ಹೊಡೆದು ಬೆರಳುಗಳನ್ನು ಮರದ ಸಿಲುಬೆಗೆ ಜಡಿಯುವಾಗ ಆ ಕಠಿಣ ಹೃದಯರಿಗಾಗಿ ಯೇಸು ಮೊರೆಯಿಟ್ಟನು ಎಂದು ಪಾರಂಪರ್ಯ ಹೇಳುತ್ತದೆ. ಆದರೆ ಆತನು ಇಡೀ ಲೋಕಕ್ಕಾಗಿ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳ ಜನರಿಗಾಗಿಯೂ ಮೊರೆಯಿಟ್ಟನೆಂಬುದೇ ಸತ್ಯವಾದುದು. ಅವರನ್ನು ಕ್ಷಮಿಸು. ಒಯ್ಯಲ್ಪಟ್ಟ ನೀರಿನಂತೆ ಯಾವ ನಿರ್ಧಾರವನ್ನು ಮಾಡಲಾರದೆ ಕೈ ತೊಳೆದುಕೊಂಡಂಥ ಪಿಲಾತನಂಥವರನ್ನು ಕ್ಷಮಿಸುವಂತೆಯೂ, ಅಧಿಕಾರದ ಧೋರಣೆಯಲ್ಲಿ ತಂತ್ರವಾಗಿ ಆಡಳಿತ ನಡೆಸುವ ಗುಳ್ಳೆ ನರಿಗಳಂಥ ಹೆರೋದನ ನಂತರವನ್ನು ಕ್ಷಮಿಸುವಂತೆಯೂ, ಕುರುಡರಿಗೆ ದಾರಿ ತೋರಿಸುವ ಕುರುಡು ನಾಯಕ ಅನ್ನನನ್ನು ಕ್ಷಮಿಸುವಂತೆಯೂ, ತಾನು ಒಳಗೆ ಹೋಗದೆ ಒಳಗೆ ಹೋಗುವವರನ್ನು ಒಳಗೆ ಪ್ರವೇಶಿಸದಂತೆ ಅಡ್ಡಿ ಮಾಡುವ ಮಹಾಯಾಜಕನಾದ ಕಾಯಫನನ್ನು ಕ್ಷಮಿಸುವಂತೆ, ತಮ್ಮನ್ನು ಮಹಾ ದೊಡ್ಡ ನೀತಿವಂತರೆಂದು ತೋರ್ಪಡಿಸಿಕೊಳ್ಳುವ ಫರಿಸಾಯರು ಮತ್ತು ಸದ್ದುಕಾಯರನ್ನು ಮನ್ನಿಸುವಂತೆ ಹಾಸ್ಯ ಕುಚೋದಯ ಮಾಡಿ ತಲೆ ಆಡಿಸುತ್ತಾ ನಿಂತಿರುವವರನ್ನು ಕ್ಷಮಿಸುವಂತೆಯೂ ಮೊರೆಯಿಟ್ಟನು. ಅವರನ್ನು ಕ್ಷಮಿಸು ಎಂಬ ಕ್ರಿಸ್ತ ಕೂಗು ಅವರನ್ನು ಎಂಬ ಪದದಲ್ಲಿರುವ ಕೋಟ್ಯಾನುಕೋಟಿ ಜನರಲ್ಲಿ ಮೊದಲನೆಯದಾಗಿ ದ್ರೋಹಿಯಾದ ನನ್ನನ್ನೇ ಮುಂದಿಡಲು ಬಯಸುತ್ತೇನೆ. ಕಲ್ವಾರಿ ಗುಡ್ಡದಲ್ಲಿ ರಕ್ತದ ಮಡುವಿನಲ್ಲಿ ಮೊರೆಯಿಟ್ಟ ಕೂಗಿನಲ್ಲಿ ಅವರನ್ನು ಎಂಬ ಪದವನ್ನು ತೆಗೆದುಬಿಟ್ಟು, ತಂದೆಯೇ, ಶ್ಯಾಮ್ ಜಬದೊರೆಯನ್ನು ಕ್ಷಮಿಸು ಎಂದು ನನ್ನ ಪ್ರಿಯ ಸ್ವಾಮಿ ನನಗಾಗಿ ಮೊರೆ ಇಡುವಂತಿದೆ. ಆ ಧ್ವನಿ ನನ್ನ ಹೃದಯವನ್ನು ಒಡೆಯುತ್ತದೆ. ನನ್ನ ಪ್ರಿಯ ವಾಚಕರೇ, ನಿಮ್ಮ ಒಬ್ಬೊಬ್ಬರ ಹೆಸರನ್ನು ಈ ಮೊದಲನೇ ಪದದೊಂದಿಗೆ ಸೇರಿಸಿಕೊಂಡು ನಿಮ್ಮ ಮನೋನೇತ್ರವನ್ನು ತೆರೆದು ಕ್ರಿಸ್ತನು ನಿಮಗಾಗಿ ಮೊರೆ ಇಡುವುದನ್ನು ಕಣ್ಣೀರಿನಿಂದ ಧ್ಯಾನ ಮಾಡಿರಿ. ಆಗ ಪ್ರೀತಿಯ ಜ್ವಾಲೆ ನಿಮ್ಮಲ್ಲಿ ಹತ್ತಿ ಉರಿಯುವುದು. ಎನಗಾಗಿ ಸೀಳಿದ ಅನಾದಿ ಘನಶಿಲೆಯೇ, ಎನಗ ಆಶ್ರಯವೂ ನೀನೆ. ನಿನ್ನ ಮರೆ ಹೋಗುವೆ. ಎನಗಾಗಿಯೇ ಸುರಿದ ಧನ್ಯ ರಕ್ತ ಜಲವು ಎನಿತು ಪಾಪಶಾಪಗಳನ್ನು ಮಣಿಪುದಯ್ಯ. ತಂದೆಯೇ, ಅವರನ್ನು ಕ್ಷಮಿಸು ಎಂದು ಮೊರೆಯಿಡುವ ನಮ್ಮ ಸ್ವಾಮಿಯ ಕೂಗು ನಮ್ಮ ಘೋರ ಪಾಪಗಳನ್ನು, ಶಾಪಗಳನ್ನು, ದ್ರೋಹಗಳನ್ನು ಮನ್ನಿಸುವುದು ಮಾತ್ರವಲ್ಲ, ಬೇರೆಯವರನ್ನು ಕ್ಷಮಿಸುವ ಸ್ವಭಾವವನ್ನು ನಮ್ಮೊಳಗೆ ರೂಪಿಸುತ್ತದೆ. ಅಂದು ಪರ್ವತ ಪ್ರಸಂಗವನ್ನು ಆಸಕ್ತಿಯಿಂದ ಕೇಳಲು ಕೂಡಿಬಂದಂಥ ಶಿಷ್ಯರ ಬಳಿ ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಮತ್ತಾಯ 5:39-44 ಎಂದು ಬೋಧಿಸಿದಾತನು ಅದನ್ನು ಶಿಲುಬೆಯಲ್ಲಿ ನೆರವೇರಿಸಿ ತೋರಿಸಲು ತನ್ನನ್ನು ಶ್ರಮೆ ಸಂಕಟಗಳಿಗೆ ಒಪ್ಪಿಸಿಕೊಟ್ಟು ವೈರಿಗಳಿಗಾಗಿ ಮೊರೆಯಿಟ್ಟನು. 7 ಸಾರಿ ಅಲ್ಲ 70 ಸಾರಿ ಕ್ಷಮಿಸಬೇಕೆಂದು ಪೇತ್ರನಿಗೆ ಬುದ್ಧಿ ಹೇಳಿದಾತನು. ಮತ್ತಾಯ 18:21-22 ಅದು ಬರೀ ಬಾಯ ಮಾತಿನ ಪುರಾಣ ಅಲ್ಲ ಎಂಬುದನ್ನು ತನ್ನ ಪ್ರಾಣವನ್ನೇ ತೆತ್ತು ನಿರೂಪಿಸಿದನು. ಓದುವುದು ವೇದ, ಒಡೆಯುವುದು ದೇವಸ್ಥಾನ ಎಂದಿಲ್ಲದೆ ತನ್ನ ಬೋಧನೆಯನ್ನು ಸಾಧನೆ ಮಾಡಿದಂಥ ಯೇಸುವಿನ ಕ್ಷಮಾಗುಣವು ನಾವು ಕ್ಷಮಿಸುವಂತೆ ನಮ್ಮನ್ನು ಪ್ರೇರಿಸುವಂಥದ್ದಾಗಿದೆ.
ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರುವಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. 1 ಪೇತ್ರ 2:21. ಅವರನ್ನು ಕ್ಷಮಿಸು. ಕ್ರಿಸ್ತೇಸುವಿನ ಈ ಪ್ರಾರ್ಥನೆಯಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದು ಮಾತ್ರವೇ ಅಲ್ಲ, ನಾವು ಸಹ ಬೇರೆಯವರನ್ನು ಕ್ಷಮಿಸುವ ಸ್ವಭಾವವನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಕ್ರಿಸ್ತನೊಂದಿಗೆ ನಾವು ಕೂಡಿ ಮೊರೆಯಿಡುವ ಸೇವೆಯಲ್ಲಿ ಭಾಗಿಗಳಾಗುತ್ತೇವೆ. ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು ಎಂದು ಧರ್ಮಶಾಸ್ತ್ರ ಬೋಧಿಸಿತಷ್ಟೇ. ಆದರೆ ಯೇಸು ಕ್ರಿಸ್ತನು ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡುವುದು, ಕ್ಷಮಿಸುವುದು, ಅವನಿಗಾಗಿ ಮೊರೆಯಿಡುವುದು ಆದಂಥ ಹೊಸದಾದ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ. ಹಳೆ ಒಡಂಬಡಿಕೆಯ ಭಕ್ತರಲ್ಲಿ ಕೆಲವರು ಮಾತ್ರವೇ ಪೌಳಿಯ ಒಡಕಿನಲ್ಲಿ ನಿಂತು ಮೊರೆಯಿಡುವ ಸೇವಕರು ಇದ್ದರು. ಅಬ್ರಾಮನು ಸೊದೋಮ್ ಗೊಮೋರ ಪಟ್ಟಣಗಳಿಗಾಗಿ ವಾದಿಸಿ ಲೋಟನನ್ನು ಅಳಿವಿನಿಂದ ತಪ್ಪಿಸಿದನು. ಮೋಸೆಯು ಇಸ್ರಾಯೇಲರಿಗಾಗಿ ಮೊರೆಯಿಟ್ಟು ದೇವರ ಕೋಪವನ್ನು ತಣಿಸಿದನು. ಎಸ್ತೇರಳು ಯೆಹೂದ್ಯರಿಗಾಗಿ ಮೊರೆಯಿಟ್ಟು ದುಷ್ಟ ಹಾಮಾನನ ದುರಾಲೋಚನೆಗಳನ್ನು ನಿರ್ಮೂಲ ಮಾಡಿದಳು. ಆಯಾ ಕಾಲಗಳಲ್ಲಿದ್ದವರು ಆ ದಿನಗಳಲ್ಲಿದ್ದ ಸಮಸ್ಯೆಗಳಿಗಾಗಿ ಪೌಳಿಯ ಒಡಕಿನಲ್ಲಿ ನಿಂತು ವಾದಿಸಿದರು. ಆದರೆ ಎಲ್ಲ ಕಾಲಗಳಲ್ಲಿಯೂ ಎಂದೆಂದೂ ಪೌಳಿಯ ಒಡಕಿನಲ್ಲಿ ನಿಂತು ಮೊರೆಯಿಡುವ, ಪ್ರಾರ್ಥಿಸುವ ಒಬ್ಬರ ಅಗತ್ಯವಿದ್ದಿತು. ಯೇಸುಕ್ರಿಸ್ತನು ಅದನ್ನು ಮಾಡಲು ತಾನೇ ಮುಂದಾದನು. ಪೌಳಿಯ ಒಡಕಾಗಿ ಶಿಲುಬೆಯನ್ನು ಆರಿಸಿಕೊಂಡನು. ತಂದೆಯೇ, ಅವರನ್ನು ಕ್ಷಮಿಸು ಎಂದು ಮೊರೆಯಿಟ್ಟನು. ಈ ಮೊರೆಯಿಡುವ ಸೇವೆಯನ್ನು ದೇವರ ಮಕ್ಕಳಾಗಿರುವ ನಮ್ಮ ಬಳಿ ಕೊಟ್ಟಿದ್ದಾನೆ. ಶಿಲುಬೆಯ ಧ್ಯಾನದಲ್ಲಿರುವ ದೇವಮಗುವೆ, ಕ್ಷಮಿಸು ಕರ್ತನೆ ಎಂದು ಗೋಳಾಡಿ ಮೊರೆಯಿಡುವ ಸೇವೆಯನ್ನು ನೀನು ಮಾಡುವಿಯಾ? ಸ್ತೆಫನನನ್ನು ನೋಡು. ಕಲ್ಲೆಸೆದು ಕೊಲ್ಲಲ್ಪಡುವ ವೇಳೆಯಲ್ಲಿ ಸಹ ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಅಪೊಸ್ತಲ ಕೃತ್ಯ 7:60 ಎಂದು ಸತ್ಯವೇದವು ಹೇಳುತ್ತದೆ. ಕ್ಷಮೆಯನ್ನು ಪಡಕೋ, ಕ್ಷಮೆಯನ್ನು ಕೊಡು, ಕ್ಷಮಿಸು ಕರ್ತನೆ ಎಂದು ಬೇರೆಯವರಿಗಾಗಿ ಮೊರೆಯಿಡು. 2 ಅರಿಯರು. ತಂದೆಯೇ, ಅವರನ್ನು ಕ್ಷಮಿಸು ಎಂದು ಹೇಳಿ ತನ್ನ ಮೊದಲನೇ ವಾರ್ತೆಯನ್ನು ಮುಗಿಸಿಬಿಡದೆ ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂದು ಮೊರೆಯಿಟ್ಟನು. ಯಾವ ಸಮಯದಲ್ಲಿ ಆತನು ಈ ರೀತಿಯಾಗಿ ಮೊರೆಯಿಟ್ಟನೆಂಬುದನ್ನು ಯೋಚಿಸಿ ನೋಡಿರಿ. ಪಾತಾಳದ ಶಕ್ತಿಗಳು ಆತನನ್ನು ಎದುರಿಸದ ವೇಳೆ, ಅಂಧಕಾರದ ಶಕ್ತಿಗಳು ಬಿಚ್ಚಲ್ಪಟ್ಟು ಆತನನ್ನು ಎದುರಿಸಿ ನಿಂತ ವೇಳೆ, ಆತನ ಶರೀರವೆಲ್ಲ ಗಾಯವಾಗಿ ಉಳಲ್ಪಟ್ಟ ನೆಲದಂತೆ ಕಾಣುವ ಛಿದ್ರವಾದ ದೇಹ, ಆಂಜಲಿಗೂ ತನ್ನ ಮುಖವನ್ನು ಮರೆಮಾಡಿಕೊಳ್ಳದ ಆತನು ಅಪಹಾಸ್ಯವನ್ನು, ನಿಂದೆಯನ್ನು, ಶರೀರದ ಶ್ರಮೆಯನ್ನು ಸಹಿಸಿಕೊಂಡು ಶಾಂತವಾಗಿ ಅವರನ್ನು ಕ್ಷಮಿಸು. ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಅವರು ಅರಿಯದೇ ಇದ್ದಾರಾ? ಆತನಲ್ಲಿ ಯಾವ ತಪ್ಪು ಇಲ್ಲವೆಂದು ಅರಿತಿದ್ದರೂ ಆತನನ್ನು ಪಿಲಾತನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಪಿಲಾತನ ಹೆಂಡತಿ ಕ್ರಿಸ್ತನನ್ನು ಕುರಿತು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಎಂದು ಹೇಳಿದರೂ ಸಹ ಮತ್ತಾಯ 27:19 ಅವನು ಕೈ ತೊಳೆದುಕೊಂಡನು. ಇವನಲ್ಲಿ ಒಂದು ತಪ್ಪಾದರೂ ಕಾಣಲಿಲ್ಲ, ಹೆರೋದನಿಗಾದರೂ ಕಾಣಲಿಲ್ಲ. ಲೂಕ 23:14 ಹಾಗಾದರೆ ಅವರು ಅರಿಯದಿದ್ದರೆ ಸುಳ್ಳು ಸಾಕ್ಷಿಗಳನ್ನು ಆತನಿಗೆ ವಿರೋಧವಾಗಿ ಎಣೆಯುವಾಗ ಅವರ ಮನಸ್ಸಾಕ್ಷಿ ಅವರಿಗೆ ತಿಳಿಸಲಿಲ್ಲವೇ? ಕ್ರಿಸ್ತನಲ್ಲಿ ಯಾವ ತಪ್ಪು ಇಲ್ಲವೆಂದು ತಿಳಿದಿದ್ದು ಮರಣದಂಡನೆಗೆ ತಕ್ಕ ಸಾಕ್ಷಿ ಇಲ್ಲದಿದ್ದಾಗ್ಯೂ ಆತನನ್ನು ಶಿಲುಬೆಗೆ ಹಾಕಿದರು. ಅವರು ಅರಿತಿದ್ದೇವೆಂದು ತಿಳಿದುಕೊಂಡಿದ್ದರು. ಅವರು ಅರಿಯದವರಾಗಿದ್ದರೆಂಬುದು ಸತ್ಯ. ತಮಗಾಗಿ ಭೂಲೋಕಕ್ಕೆ ಇಳಿದು ಬಂದಂಥ ಪರಲೋಕದ ತಂದೆ ಎಂಬುದನ್ನು ಅವರು ತಿಳಿಯಲಿಲ್ಲ. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ,
ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯ ಕರ್ತನನ್ನು ಸಿಲುಬೆಗೆ ಹಾಕಿಸುತ್ತಿರಲಿಲ್ಲ. 1 ಕೊರಿಂಥ 2:8. ನಂತರದ ದಿನಗಳಲ್ಲಿ ಅದನ್ನು ಕುರಿತು ತಿಳಿದುಕೊಂಡ ಪೇತ್ರನು, ಸಹೋದರರೇ, ಆದಿರಲಿ ನೀವು ಆ ಕಾರ್ಯಗಳನ್ನು ತಿಳಿಯದೆ ಮಾಡಿದಿರೆಂದು ಬಲ್ಲೆನು. ಅಪೊಸ್ತಲ ಕೃತ್ಯ 3:17 ಎಂದನು. ಅರಿಯರು ತನ್ನನ್ನು ಸಿಲುಬೆಯಲ್ಲಿ ಕ್ರೂರವಾಗಿ ಜಡಿದಂಥ ಜನರ ಮೇಲೆ ತಪ್ಪು ಹೊರಿಸದೆ ಪ್ರೀತಿಯುಳ್ಳ ತಂದೆಯಂತೆ ತಂದೆಯೇ, ಅವರು ಅರಿಯರು ಎಂದು ತಂದೆಯ ಬಳಿ ಮೊರೆಯಿಡುತ್ತಾನೆ. ಅವರು ಅರಿಯದೇ ಇರಲು ಕಾರಣ ಅಂಧಕಾರದ ಶಕ್ತಿಗಳು ಅವರು ಏನು ಮಾಡುತ್ತಾರೆಂಬುದನ್ನು ಅರಿಯದಂತೆ ಅವರ ಕಣ್ಣುಗಳನ್ನು ಕುರುಡು ಮಾಡಿದ್ದೇ ಆಗಿದೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. 2 ಕೊರಿಂಥ 4:4. ಅರಿಯರು ಯೇಸು ಕ್ರಿಸ್ತನ ಈ ನುಡಿಗಳು ತಂದೆಯಂತೆ ಆತನ ಪ್ರೀತಿಯನ್ನು ನಮಗೆ ಪ್ರಕಟಿಸುತ್ತದೆ. ಏನೂ ಅರಿಯದ ಚಿಕ್ಕ ಮಗು ತಂದೆಯ ಮುಖಕ್ಕೆ ತನ್ನ ಎಳೆ ಕೈಗಳಿಂದ ಹೊಡೆದು ಬಿಟ್ಟರೆ ತಂದೆ ಕೋಪಿಸಿಕೊಳ್ಳುವನೇ? ಇಲ್ಲ. ಮಗು ತಿಳಿಯದೆ ಮಾಡಿತೆಂದು ಹೇಳುವನಲ್ಲವೇ? ನಮಗೆ ವಿರೋಧವಾಗಿ ಏನಾದರೂ ಕೆಡುಕು ಮಾಡಿದರೆ ನಾವು ಸಹ ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ ತಿಳಿಯದೆ ಮಾಡಿದರೆಂದು ಹೇಳಿಕೊಳ್ಳುವುದಾದರೆ ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಳ್ಳುವವರಾಗುತ್ತೇವೆ. ಆಗ ಸಮಾಧಾನವನ್ನು ಕಾಯ್ದುಕೊಳ್ಳಬಹುದು. ದೇವ ಮಗುವೆ, ಕೋಪದಿಂದಲೂ ಉರಿಗೊಳ್ಳುವಿಕೆಯಿಂದಲೂ ನಿನಗೆ ವಿರೋಧವಾಗಿ ಮನುಷ್ಯರು ಮೂರ್ಖತನದಿಂದ ಹೇಳುವಾಗ ಕ್ರಿಸ್ತನನ್ನು ನೆನೆಸಿಕೋ. ಅವರಿಗಾಗಿ ಅನುತಾಪಪಡು. ಕನಿಕರದಿಂದ ಕೂಡಿದ ಪ್ರೀತಿಯ ನುಡಿಗಳು ಅವರೆಡೆಗೆ ಧಾವಿಸಲಿ. ಅರಿಯರು ಕರ್ತನೇ ಎಂದು ಅವರಿಗಾಗಿ ತಂದೆ ದೇವರಲ್ಲಿ ಮೊರೆಯಿಡು. ಮೂಢತನದಿಂದ ಕೂಡಿದ ಪ್ರಪಂಚದಲ್ಲಿ ನಾವು ಬಾಳುತ್ತಿದ್ದೇವೆ. ಕ್ರಿಸ್ತನನ್ನು ಅರಿಯದವರ ಮಧ್ಯದಲ್ಲೇ ನಾವು ಬಾಳುತ್ತಿದ್ದೇವೆ. ತಮ್ಮ ಪಾಪಗಳಿಂದ, ನಾಸ್ತಿಕ ತತ್ವಗಳಿಂದ, ವಿಗ್ರಹಾರಾಧನೆಗಳಿಂದ ಕ್ರಿಸ್ತನನ್ನು ಅನುದಿನವೂ ಸಿಲುಬೆಯಲ್ಲಿ ಹಾಕುತ್ತಿರುವಾಗ ನಾವೇನು ಮಾಡುತ್ತಿದ್ದೇವೆ? ಕ್ರಿಸ್ತನೊಂದಿಗೆ ಸೇರಿ ನಾವು ಮೊರೆಯಿಡೋಣ. ತಂದೆಯೇ, ಇವರನ್ನು ಕ್ಷಮಿಸು, ಇವರನ್ನು ರಕ್ಷಿಸು, ಇವರನ್ನು ವಿಮೋಚಿಸು. ತಾವು ಏನು ಮಾಡುತ್ತಿದ್ದೇವೆಂದು ಅರಿಯರು ಎಂದು ಮೊರೆಯಿಡೋಣ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ
ಮತ್ತು 9:13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.